ಅಲ್ಲ ಆಕಿ ಸಂಜನಾ ಮನ್ ಜಾತ್ರೆಗೆ ಹೋದಕ್ ಬಂದೇ ಇಲ್ಲ ಅಂತಲ್ಲ. ನನಗೂ ಗೊತ್ತಿದ್ದಿಲ್ಲ. ಆಕಿ ಯಾರ ಯಮನವ್ ಹೇಳಿದ್ಲು. ಏನಂದ್ಲು? ಆ ಹುಡುಗಿ ಸಂಜೆ ಹಿಂಗ್ ಹೋಗೈತಿ ನೋಡಿ ಜಾತ್ರೆಗೆ ಹೋಗೈತಿ ಅಂತ ಅವ್ರ ಮನ್ಯಾಗ ಕೇಳಾರ್ದ ಹೋಗ್ಬಿಟ್ಟ ಅಂತ ನೋಡಿ ಹೆಂಗಿರ್ಬೇಕಿ. ಅಲ್ಲ ಹೇಳಾರ್ದ ಕೇಳಾರ್ದ ಹೋಗೋದಿರ್ಲಿ, ಓದಕ್ ಒಳ್ಳೆ ಬಂದೇ ಇಲ್ಲಂತೆ. ಅಲ್ಲ ಮನೆಗೆ ಹೇಳ್ಯಾರ ಹೋಗ್ಬೇಕ ಆಕಿ ಹೇಳೋದ್ರ ಅವ್ರ ಮನ್ಯಾಗ ಗೊತ್ತಿರುತ್ತ ಹೋಗಿ ಕೇಳ್ತಾರ ಯಾರ ನಾನು ಈಕೆ ಏನ್ ಮಾಡ್ಯಾಳ ಅವ್ರ ಮನೆಗೆ ಅಂತ ತಿಳ್ಕೊಂಡಾರ ತನ್ನ ಫ್ರೆಂಡ್ಸ್ ಜೊತೆ ಎಲ್ಲೇ ಹೋಗ್ಯಾಳ್ಬಿಡ ಅಂತ ಅವ್ರು ಅನ್ಕೊಂಡಾರ. ಈಕಿ ನೋಡಿದ್ರ ಜಾತ್ರೆಗೆ ಹೋಗ್ಯಾಳಂತ ಒಬ್ಬಕ್ಕೆ ಹೇಳ ಏನ್ ಯಾರ ಜೊತೆ ಹೋಗ್ಯಾರ ಯಾರಿಗೂ ಗೊತ್ತಿಲ್ಲ ಅದು. ಅಲ್ಲ ಹಿಂಗತೆ ಹೋದ್ರ ಯಾರಂತ ಮನ್ಯಾಗ ತಾಯಿ ತಂದೆ ಏನಂತ ತಿಳಿಬೇಕು ಹೇಳ. ಬರೇ ಇಂತರ ಜಗತ್ತದಾಗ ಇಂತರ ಜಾಸ್ತಿ ಆಗ್ಬಿಟ್ರ ನೋಡಿ. ಈಕಿ ಸಂಜನಾ ಅಂತ ಒಬ್ಬಕ್ಕೆ ಅಲ್ಲ ಯಾರ ಕಡೆ ಹುಡುಗಿಯರು ಜಾತ್ರೆಗೆ ಅಂತ ನೇಮ ಮಾಡ್ಕೊಳೋದು ಹೋಗ್ಬಿಡೋದು. ಇಲ್ಕಲ್ ಉರ್ಸಿಗೆ ಅದು ಯಾವ ಇಲ್ಕಲ್ ಉರ್ಸಿಗೆ ಯಮ್ನೂರ್ ಉರ್ಸಿಗೆ ಹಿಂಗತಿ ಹೋದವ್ರು ಅತ್ತಾಗ ಹೋಗ್ಬಿಡ್ತಾರ. ಒಬ್ರ ಹೋಗಿರ್ತಾರಂತ ಗೊತ್ತಾಗಲ್ಲ, ಇಬ್ರು ಹೋಗಿರ್ತಾರ ಗೊತ್ತಾಗಲ್ಲ. ಒಂದ್ ತಿಂಗಳ ಪತ್ತಾಗಿದ್ದೆ ಒಂದ್ ವರ್ಷದ ಕೊಂಬು ಇಲ್ಕ ಎಲ್ಲಾರ್ದ ತಾಳಿ ಇರ್ತಾವಲ್ಲ ಜಗರ್ತಾಕ ಅನ್ನ ಕೊಳ ಯಾಕಂದ್ರ ಹಿಂಗ್ ಕೈ ಹಿಡ್ಕೊಂಡ್ ಬಂದ್ಬಿಡ್ತಾರ. ಅಲ್ಲ ಈ ಹುಡುಗೇನ ಅಂತದಲ್ಲ ಇದು ಮದುವೆ ಆಗಿ ಬರೋ ಅಂತದ್ದು ಹಿಂಗಲ್ಲ. ಇದು ಏನಂದ್ರ ಒಂಥರ ಉಚ್ಪೇಲ್ ಇದ್ದಂಗ ಇದು. ಎಲ್ಲಿ ಏನ್ ಚಂದ ಕಾಣ್ತೈತಿ ಎಲ್ಲಿ ಏನ್ ಮಾಡ್ತಿರ್ತಾರ ಅಲ್ಲಿ ಹೋಗಿ ಉಯ್ ಅಂತ ನಿಂತ್ಕೊಂಡ್ಬಿಡ್ತೈತಿ. ಹಂಗೈತಿ ಇದು. ಮದುವೆ ಆಗ್ಬೇಕು ಇಲ್ಲ ಯಾರ ನೋಡ್ಬೇಕನ್ನ ಅಂತ ಕೆಲ್ಲಿಕ್ಕಿ ಈಗ ಒಟ್ಟು ಯಾರ ಜನ ಎಲ್ಲಿ ಜಗ್ಗಿ ಜನ ಇರ್ತಾರ ಒಟ್ಟು ಏನೇನ್ ಚಂದ ಚಂದದ ಏನ್ ನಡೀತಾ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡಾಕಿ ಬಾಯ್ ಅಂದ್ರ ಅರ್ಧ ಹುಚ್ಚಿನಲ್ಲ ಅಂತ ಸಣ್ಣದನ್ನ ಅರ್ಧ ಮರ್ದ ತಿರ್ಕೊಂಡ್ ನಿಂತ್ಕೊಂಡ್ಬಿಡ್ತೈತಿ ಇದು. ಕೆರ್ಬೆ ಇದ್ದಾಗ ಐತೆ ಅಂದಾಗ ರವ್ವ ಜಗ್ಗಿ ಬೈತಾಳ. ಅಯ್ಯ ಶಿವನೆ. ಅಲ್ಲ ಯಾರಿಗಾರ ಈಗೇನು ಫೋನ್ ಇರ್ತಾವ ಯಾರಿಗಾರ ಹಚ್ಚಿ ಕೇಳಿಸ್ಬೇಕಿಲ್ಲ. ಹಚ್ಚಿ ಕೇಳೋದ್ ನೋಡ್ಗ ನೋಡ್ ಸಮಾಧಾನ ಆಯ್ತಾ? ಈಗ ತಾನೇ ಹೇಳಿಲ್ಲ ನಾನು ಎಲ್ಲಿ ಮಾತಾಡಕ್ ನಿಂತು ಬಿಡ್ತಾರ ಬಂದು ನಿಂತ್ಕೊಂಡ್ಬಿಡ್ತಾವತ್ತಿ. ಅಲ್ಲ ಎಲ್ಲಿ ನಿಂತ್ಕೊಂಡು ಬಾಯ್ ತಕೊಂಡ್ ಕೇಳಕತ್ತಿ ಇಷ್ಟದನ್ನ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ಅಲ್ಲ ಆಂಟಿ, ನಿಮ್ಮ ಮನೆಯಲ್ಲಿ ಯಾವ್ದೇ ಹೆಣ್ಮಕ್ಳಿಲ್ವಾ? ಬೇರೆ ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡೋದೇ ಐತಲ್ಲ. ನಿಮ್ಮ ಹೆಣ್ಮಕ್ಳ ಬಗ್ಗೆ ಬೇರೆ ಮಾತಾಡ್ತಾರೆ ಅಂತ ಒಂದ್ ಸ್ವಲ್ಪ ಕಬ್ರಿಲ್ವಾ ನಿಮಗೆ? ಅಲ್ಲ ಜಾತ್ರೆಗೆ ಹೋದ್ರ ಹೇಳಿ ಹೋಗ್ಬೇಕು, ಯಾರ ಫ್ರೆಂಡ್ ಕರ್ಕೊಂಡ್ ಹೋಗ್ಬೇಕು. ಆಂಟಿ ನಾನ್ ಯಾವೊಂದು ಏನು ಕರ್ಕೊಂಡ್ ಹೋಗಿರಿಲ್ಲ, ಫ್ರೆಂಡ್ ನ ಕರ್ಕೊಂಡ್ ಹೋಗಿದ್ದೆ. ಅದು ಬಿಟ್ಬಿಟ್ಟು ನೀವೇನ್ ತಗ ನನ್ ಬಗ್ಗೆ ಹಿಂಗ್ ಮಾತಾಡೋದು? ಅಲ್ಲ ಒಬ್ರಿಂದ ಒಬ್ರಿಗೆಲ್ಲ ಹೇಳ್ಬಿಟ್ಟು ಊರಿಗೆಲ್ಲ ಟಾಮ್ ಟಾಮ್ ಹೊಡ್ಕೊಂಡ್ ಬಂದ್ಬಿಡಿ. ನಿಮ್ಮ ನಿಮ್ಮವ್ವ ಒಂದ್ಸಲಿ ಹೇಳಿರ್ತೀನಿ, ಯಾವಾಗ ಹೋಗ್ಬೇಕಾರೆ ಬರ್ಬೇಕಾರೆಲ್ಲ ಹೇಳಕ್ಕಾಗುತ್ತ? ಬುದ್ಧಿಲ್ಲ ಅಂತ ಎಷ್ಟ್ ಸಲ ಹೋದ್ರು ಹೇಳ್ಕೊಂಡ್ ಹೋಗ್ಬೇಕ. ಎಲ್ಬೇಕಲ್ಲಿ ತಿರ್ಗಾಡಕ್ ಅಲ್ವೇ ಇವ್ರು ಹಿಂಗತಿ ಮಾತಾಡ್ತಾರಲ್ಲ. ನಿಮ್ಮ ಈಗ ಇಷ್ಟು ಮಾತಾಡೋ ವಯಸ್ಸ ಹಿರಿಯರಿಗೆ ಹೆಂಗ್ ಕಿಮ್ಮತ್ ಕೊಡ್ಬೇಕಂತ ಗೊತ್ತೈತೆ ಸ್ವಲ್ಪ? ನೀವು ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕಂತ ಮಾತಾಡಿದ್ರೆ ನಾವು ಹೆಂಗೆ ಕಿಮ್ಮತ್ ಕೊಡ್ಬೇಕಂತ ನಮ್ಗೆ ನಮ್ಗೆ ಗೊತ್ತಿದ್ದಿಲ್ಲ. ಬುದ್ಧಿ ಹೇಳೋದು ಈ ತರ ಅಲ್ಲ. ರೋಡಲ್ಲಿ ಮಂದಿ ನೋಡಿ ಅಲ್ಲೆಲ್ಲ ಮಂದಿ ಎಲ್ಲ ಓಡಾಡ್ತಿದಾರೆ, ಏನಂತ ತಿಳ್ಕೊಳ್ಳಿಲ್ಲ ನಾನು. ನೀನ್ ಹೋಗಿ ಎಲ್ಲರೂ ಮಂದಿ ನಿಂತು ಬಿಟ್ರೆ ಸಾಕು, ಹೋಗಿ ನಿಂತ್ಕೊಂಡ್ಬಿಡ್ತು ಅಂತ ಅಲ್ಲಿ ಏನ್ ಇಟ್ಟಿದ್ದೀನಿ ನಾನು. ಸುಮ್ನೆ ಹೋಗಿ ನಿಂತ್ಕೊಂಡು ನನಗೆ ಮೆಂಟ್ ಅನ್ಕೊಂಡಿದ್ದೀರಾ? ನನ್ ಬಗ್ಗೆ ನನ್ ಬಗ್ಗೆ ಮಾತಾಡ್ತಾ ಇದ್ರಿ. ಮಾತಾಡ್ಲಾರ್ದ ಮತ್ತೆ ಯಾರು ಆದಿಟ್ ತಗೋರ್ ಬಗ್ಗೆ ಮಾತಾಡಕತ್ತೆ ನನ್ನ ಬಗ್ಗೆ. ನನ್ನ ಹೆಸರು ಸಂಜೆ ತಾನೆ. ಈ ಊರಾಗ ಸಂಜನಾ ಅಂತ ಯಾವ ಹೇಳಿದಾಳೆ? ನನ್ನ ಒಬ್ಳನ್ ಬಿಟ್ಟು ನನ್ನ ಒಬ್ಬಳ ಬಗ್ಗೆ ನನ್ನ ಇಷ್ಟ. ಅದು ಏನ ನನ್ ಬಗ್ಗೆ ಮಾತಾಡ್ತಿದ್ರೆ ಮಾತ್ರ ನಾನು ಹೋಗಿ ನಿಂತ್ಕೊಂತೀನಿ. ಸುಮ್ನೆ ಹೋಗಿ ನಿಂತ್ಕೊಂಡು ಅಲ್ಲ ನೀನ್ ನಿನ್ನ ಇಷ್ಟ ಅಲ್ಲ. ನಿಮ್ ಮನೆಗೆ ಹೇಳ್ಬೇಕು ನೀನು. ನಿಮ್ಮ ಅಪ್ಪ ನಿಮ್ಮ ಅವ್ಗ ಇಲ್ಲ ನಿಮ್ಮ ಅಣ್ಣ ತಮ್ಮ ಅವ್ರಿಗೆಲ್ಲ ಹೇಳ್ಬೇಕು. ಆಂಟಿ ನಮ್ಮ ಅಮ್ಮಂಗೆ ಹೇಳೇ ಹೋಗಿದ್ ನಾನು. ನಿಮ್ಮ ಅವ್ನ ಹೇಳಲ್ಲ ಯವ್ವ ನನ್ನ ಮಗಳು ನೋಡಿರೇನ? ಏ ಆಂಟಿ ನನ್ನ ಅಮ್ಮಂಗೆ ಹೇಳೇ ಹೋಗಿ. ಏನ್ ಆಂಟಿ? ನಾನು ಆಂಟಿ ತರ ಕಣ್ಣಿಗೆ ಮಾತಾಡ್ತಾ ಆಂಟಿ ಸ್ವೀಟ್ 16 ಆಗಿದೆ ಆಂಟಿ. ಆಂಟಿ ತರ ಕಾಣಿಸ್ತಾ ಏನ್ ಆಂಟಿ ಅಕ್ಕನ ದಪ್ಪ ಹೆಂಗ್ ಆಗಿದ್ದೀರಾ ಅಕ್ಕ? ಇದಕ್ಕೆ ಮಂದಿಗೆ ಯಾರಿಗೆ ಕಿಮ್ಮತ್ ಕೊಡ್ಬೇಕಂದ್ರೆ ಗೊತ್ತೇ ಇಲ್ಲ. ಇದು ನೀನು ಮಾತಾಡ್ಬೇಕು. ಯಾಕ ಅಜ್ಜಿ ಗಿಜ್ಜಿ ಅದಕತ್ತಿಲ್ಲ ನನಗೆ ಈಗ 70 60 ನೀನೇ ಅಂತ ಅಜ್ಜಿ ಆಂಟಿ ಅಂತ ಬಂದಿದೆ. ನೋಡು ನಮ್ ಕಡೆ ಮತ್ತೆ ಅದನ್ನ ಹೇಳ್ಬೇಡ, ಹೊಡಿತಾನೆ ಕಪಾಳಕ್ಕ ಅಜ್ಜಿ ಅಜ್ಜಿ ಹೊಡಿದ ಬೇಸ್ ಅಜ್ಜಿಗಳ ನೋಡಕ್ ಇಲ್ಲಿ ಕೇಳಿಸ್ಕೊಡಿ. ನಮ್ ಕಡೆ 50 ವರ್ಷ ದಾಟಿದ್ರೆ ಅವ್ರ ಅಜ್ಜಿನೇ. ಇನ್ನೇನು ಏನ್ ಅನ್ಕೋಬೇಕು? ನಿಮ್ ಕಡೆ ಅಜ್ಜಿ ಅಂತ ಕರಿ, ಇಲ್ಲಿ ನಮ್ ಕಡೆ ನಡೆಯಲ್ಲ. ಅಲ್ಲಿ ಇಟ್ಕೊಂಡು ಅಜ್ಜಿ ಪಜ್ಜಿ ಅಜ್ಜ ಉಳಿಗೋ ಅಜ್ಜ ಅಕ್ಕ ದೊಡ್ಡಮ್ಮ ಚಿಕ್ಕಮ್ಮ ಏನಾರು ಮಾತಾಡ ಅಜ್ಜಿ ಆಂಟಿ ಅಂತ ಬಂದ್ಬಿಟ್ಲಿ. ಅಲ್ಲ ಸೌರ್ ಸುತ್ತಿನ ಗೊತ್ತಿದ್ದಾಗಿಲ್ಲ ಏನಿಲ್ಲ ಅವಲ್ಲಿ ಹೇಳಲ್ಲ ನಿನಗ ಒಂಥರ ಹುಚ್ಚಪೇಲಿ ಇದ್ದಂಗಿದ. ಎಲ್ಲರೂ ನಿಂತು ಜನ ಕಂಡ್ಬಿಟ್ರೆ ಆಯ್ತು ಉಯ್ಯ ಅಂತ ನಿಂತ್ಕೊಂಡ್ಬಿಡ್ತಾಳೆ. ನನಗೇನಾರ ಹುಚ್ಚೇನ ಆಂಟಿ? ಮತ್ತೆ ನೀ ಹೊಡಿ ಚಿಕ್ಕದ ನಾ ಹೊಡಿ ಬೇಸಾಗತ್ತವ ಮತ್ತೆ ಸುಮ್ಮನೆ ಜಾಸ್ತಿ ಒಳ್ಳೆ ಬಳೆ ಅಜ್ಜಿ ಅಜ್ಜಿ ಕರೆಕ್ಟ್ ಆಗಿ ಹೇಳ್ರಿ. ಕಮ್ಮಿ ಆಗಿದ್ದಿ ಮಕ್ಕಳು ಇದ್ರಿ ಯಾವ್ದಿದ್ರಿ ನಮ್ಗೆ ಹೊಡ್ಯಾಕತ್ತಿರಲ್ಲ ನೀವು. ಇಲ್ಲಿ ಬಾ ಇಲ್ಲಿ ದೊಡ್ಡ ಸನ್ಮಾನ ಆಗೋಗುತ್ತೆ ಇದೆ ಯಾಪ್ರಿದ್ದಾಗೈತಿದು ಪ್ಯಾಲಿ. ಯಾರ ನಿಮ್ ಸಂಬಂಧಿಕರೇ ಅನ್ಸುತ್ತೆ ನೋಡ್ಕೊಂಡು. ನಮ್ ಸಂಬಂಧಿಕಲ್ಲ ನಿನ್ ಸಂಬಂಧಿಕೊಂಡು ಅದನ್ನ ಉಚ್ಪೇಲಿ ಇದ್ದಂಗೆ ತೆಲಿಬೇಕಲ್ಲ ಆಂಟಿ ನೋಡಿ ನೀವು ಮಾತಾಡೋದಕ್ಕೆ ನಂಗೆ ನಗು ಬರ್ತೀರಿ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ನಮ್ ಕಡೆ 50 ಯಾರಿಗ್ ದಾಟಿರುತ್ತಲ್ಲ ಅವ್ರಿಗೆ ಅಜ್ಜಿ ಅಂತ. ಹೊರಯಾಗ ಬರ್ಬೇಡಿ, ಸುಮ್ನೆ ನಿಂತ್ಕೊಳ್ಳಿ ಆಯ್ತಾ? 30 ಯಾರು ದಾಟಿರ್ತಾರಲ್ಲ. ನಾನು 30 ದಾಟಿಲ್ಲ ನನಗ. ಮತ್ತೆ ಏನು ಇವಾಗ ಎಷ್ಟು 16 ವರ್ಷ? ಈಗ 35 ನನಗ.
ಅಲ್ಲ ಅವ್ರ ಯಾರ ಸಂಬಂಧಿಕರು ತೆಗದಾರ ನೋಡಕ್ಕೆ ಅವ್ರ ಸಂಬಂಧಿಕರು ಕರ್ಸ ಅವ ಯಾವ ನಿಮ್ ಸಂಬಂಧಿಕರು ಇರ್ಬೇಕು ನೋಡು ಅವ ಪ್ಯಾಲಿ ತೆಗದಾನ ಏ ಅವ್ನ ಹುಸುಳ ಇವಾಗ ಏನೋ ನ್ಯಾಯ ಪಂಚಾಯತಿ ಮಾಡ್ದಿಂದ ಬಂದ ಹಂಗೆ ಹೋದ ಏನ್ ಹೊಯ್ಕೊಳ್ಳೋದು ಇವಾಗ ನಾವು ಇಂಥದ್ದು ಹೇಳಕ್ಕ ದೊಡ್ಡ ಸೂರಿ ದಾಲ್ ಸೂರಿ ತೆಗಿತಿದ್ರು ಅದಕ್ಕ ಇರೋವ ಬೈಯದ ನಮಗ್ ಗೊತ್ತಾಗಿದ್ದಲ್ಲ ಅವ್ರ ಅದು ಮಾಡಿ ರಂಬರ ಅವ್ರ ಕುತ್ಕೊಂಡು ಅಂತ ಪರಿ ನೆಲ ಎಲ್ಲಿಗೆ ಹೋಗ್ಯಾಳಂದು ನಾನು ಏನಾಗೈತೆ ಗರಂ ಕೇಳಿಲ್ಲ ಒಂದ್ ತಾಸ್ ಹೊರಗೆ ಕೇಳೋರವ್ವ ಅದ್ರ ಬುದ್ಧಿ ಬಂದಿಲ್ಲ ಇದಕ್ಕ. ನೋಡ್ ಮತ್ತೆ ಎಷ್ಟು ದೊಡ್ಡ ಸಲಹೆ ಮಾಡಿ ಹೇಳ್ತಾವ್ ನಮಗ ಬೈಕ್ ಊಟನ ಕೊಟ್ಟಿಲಿಕ್ಕಿಗೆ ಹೊರಗ ಹಂಗ ಕೆಡಿಯೋಳ ಬಿಸಿಲಿಗೆ ಚಲೋ ಮಾಡಾಳಕ್ಕೆ ಹಾ ನಾನು ಹೊರಗಡೆ ಊಟ ಮಾಡ್ಕೊಂಡ್ ಬಂದಿದ್ದೆ ಅದಕ್ಕ ಇರೋವ ಹೊರ ಕುಂದಿರ್ಸಾಳ ಉಪವಾಸ ಕೆಡಿಯೋಳಕ್ಕೆ ಒಂದ್ ತುತ್ತ ಅನ್ನನ ಹಾಕಿಲ್ಲ ಇದಕ್ಕ ಸಾರಿ ಮೇಡಮ್ ನಾನು ಆಲ್ರೆಡಿ ಹೋಟೆಲ್ ಊಟ ಮಾಡ್ಕೊಂಡ್ ಬಂದಿದ್ದೆ ಹಾ ಅದಕ್ಕೆ ಹೊರಗೆ ಹಾಕಿದ್ಲಲ್ಲ ಬೇಸ್ ನಿನಗೆ. ಮಾಡಾಳಕ್ಕೆ ನೋಡಿ ನಿಮ್ದು ತಪ್ಪಿಲ್ಲ ನಿಂದು ತಪ್ಪಿಲ್ಲ ನಮ್ಮವ್ವ ನನ್ನ ಹುಡ್ಸಿದಾಳಲ್ಲ ನಮ್ಮ ಅಮ್ಮನ್ ತಪ್ಪು ಯಾಕಂದ್ರೆ ಸುಮ್ನೆ ನಮ್ಮ ಮನೆಯದ್ದು ಪ್ರಾಬ್ಲಮ್ ನ ನಮ್ಮ ಹತ್ರನೇ ಇಟ್ಕೊಂಡು ಇರ್ಬೇಕು ಅದು ಬಿಟ್ಟು ಊರರಿಗೆಲ್ಲ ಟಾಮ್ ಮಾಡ್ಕೊಂಡ್ ಬರ್ತಾಳಲ್ಲ ಏನೋ ನೀವು ಕರೆಕ್ಟ್ ಆಗಿ ಸಾಚಾ ಇದ್ದೀರಾ ಅಂತ ಹೇಳ್ಕೊಂಡ್ ಬರ್ತಾಳಲ್ಲ ನಮ್ಮವ್ವಂಗ್ ಗೊತ್ತಿಲ್ಲ ಇವತ್ ನಮ್ಮವ್ವಂಗ್ ಐತೆ ನೀ ಮಾಡದ ಹಂಗೈತೆ ಅದಕ್ಕೆ ಮಾಡ್ತಾಳ ಆಕಿ ನೋಡ ಆಂಟಿ ಎಷ್ಟೇ ಅದು ನೀವು ಆಂಟಿನೇ ಅಜ್ಜಿ ನಿಂತ್ಕ ಇಲ್ಲಿ, ನಿಂತ್ಕ, 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 ಕಾಲ್